ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತೇ ನಾಟಕ ರಂಗ. ನಾವೆಲ್ಲರೂ ಪಾತ್ರಧಾರಿಗಳಿದ್ದಂತೆ. ಬರ್ತೀವಿ, ಬಂದು ನಮ್ಮ ಕರ್ಮವನ್ನು ಕರ್ತವ್ಯವನ್ನು ನಿಭಾಯಿಸಿ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೋಗಿಬಿಡ್ತೀವಿ. ಆದರೆ ಈ ಭೂಮಿ ಮಾತ್ರ ಯಾರು ಬರಲಿ ಬಿಡಲಿ, ಯಾರಿರಲಿ ಇಲ್ಲದಿರಲಿ, ತನ್ನ ಕರ್ತವ್ಯವನ್ನಂತೂ ಚಾಚು ತಪ್ಪದೆ ನಿಭಾಯಿಸಿಕೊಂಡು ಹೋಗ್ತಿದೆ. ಅದಕ್ಕೆ ನೈಜ ಉದಾಹರಣೆ ಅಂದರೆ ಇಂದಿಗೂ ಭೂಮಿಯ ಒಡಲಾಳದಲ್ಲಿ ಹುದುಗಿ ಹೋಗಿ ಸಮಯಕ್ಕೆ ತಕ್ಕಂತೆ ತನ್ನ ಅಸ್ತಿತ್ವವನ್ನು ತೆರೆದುಕೊಳ್ಳುವ ಅತಿ ಪುರಾತನ ಸ್ಮಾರಕಗಳು ಅಥವಾ ದೇವಾಲಯಗಳು ಒಂದು. ಇಂದಿಗೂ ನಾನಾ ಭಾಗಗಳಲ್ಲಿ ಅತಿ ನಿಗೂಢವೆಂಬಂತಹ ದೇವಾಲಯಗಳು ಪತ್ತೆಯಾಗ್ತಾನೇ ಇದೆ. ಅದರಲ್ಲೂ ಸಾವಿರಾರು ವರ್ಷಗಳ ಪುರಾತನ ದೇವಾಲಯಗಳು ಉತ್ಖನನವಾದರೆ ನಿಜಕ್ಕೂ ಅದೊಂದು ಕುತೂಹಲಗಳ ತಾಣವಾಗಿ ಪರಿಣಮಿಸಿಬಿಡುತ್ತೆ. ಅದರಲ್ಲೂ ನೀರಿನಾಳದಲ್ಲಿ ಹುದುಗಿರುವ ದೇವಾಲಯಗಳು ಅಥವಾ ನಗರಗಳೇನಾದರೂ ಪತ್ತೆಯಾದರೆ ಹೇಗಿರಬಹುದಲ್ವಾ? ಹೌದು, ಅಂಥದ್ದೇ ಒಂದು ನಿಗೂಢವಾದ ದೇವಾಲಯದ ಕುರಿತಾಗಿ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಈ ದೇವಾಲಯ ಸಮುದ್ರದಾಳದಲ್ಲಿ ಹುದುಗಿ ಹೋಗಿ ಸಾವಿರಾರು ವರ್ಷಗಳೇ ಕಳೆದು ಹೋಗಿದೆ. ಆದರೆ ಇದೀಗ ಸಮುದ್ರದ ದಡದಲ್ಲಿ ಕೇವಲ ನಕ್ಷೆಯಾಗಿ ಮಾತ್ರ ಗೋಚರವಾಗ್ತಿದ್ದು ಇತಿಹಾಸಕಾರರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಬನ್ನಿ, ಹಾಗಿದ್ರೆ ಆ ದೇವಾಲಯವಾದರೂ ಯಾವುದು, ಅದಿರೋದೆಲ್ಲಿ, ಏನದರ ವಿಶೇಷತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ದೇವಾಲಯ ಸಮುದ್ರದ ಆಳದಲ್ಲಿದೆಯಾ ಅಂತ ಶಾಕ್ ಆಗಬಹುದು. ಆದರೂ ನಿಜ. ಆದರೆ ಈ ಹಿಂದೆ ಅಂದರೆ ಅನಾದಿ ಕಾಲದಲ್ಲಿ ಈ ಪ್ರದೇಶ ಸುಸಜ್ಜಿತವಾದ ಕಟ್ಟಡಗಳು ಹಾಗೂ ನಾಗರಿಕತೆಯನ್ನು ಹೊಂದಿದ್ದಂತಹ ಐತಿಹಾಸಿಕ ಸ್ಥಳವಾಗಿತ್ತು ಅನ್ನೋದನ್ನು ದಾಖಲೆಗಳು ಸಾರಿ ಹೇಳ್ತಿವೆ. ಈ ದೇವಾಲಯ ಪತ್ತೆಯಾಗಿರೋದು ಇಟಲಿಯಲ್ಲಿ. ಅದರಲ್ಲೂ ನೀರಿನಾಳದಲ್ಲಿ ದೇವಾಲಯ ಕಂಡುಬಂದಿರೋದೇ ಎಲ್ಲರ ಚಿತ್ತವನ್ನು ಕನಲಿಸಿ ಬಿಟ್ಟಿದೆ. ದಕ್ಷಿಣ ಇಟಲಿಯ ಕ್ಯಾಂಪೋನಿಯಾ ಬಳಿಯ ಪೊಜುಯೋಲಿ ಬಂದರಿನಲ್ಲಿ ಉತ್ಖನನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಅವಶೇಷಗಳು ನೀರಿನ ಅಡಿಯಲ್ಲಿ ಪತ್ತೆಯಾಗಿದೆ. ಪುರಾತತ್ವಜ್ಞರ ಪ್ರಕಾರ ಈ ಅವಶೇಷಗಳು ನಬಾಟಿಯನ್ ನಾಗರಿಕತೆಗೆ ಸೇರಿದ ದುಶಾರ ಎಂಬ ದೇವರಿಗೆ ಸಮರ್ಪಿತವಾದ ದೇವಾಲಯ ಎಂದು ಅಭಿಪ್ರಾಯ ಪಡ್ತಾರೆ. ನಬಾಟಿಯನ್ ನಾಗರಿಕತೆಯ ಅವಧಿಯಲ್ಲಿ ದುಶಾರನನ್ನ ಪರ್ವತಗಳ ದೇವರು ಎಂದು ಪರಿಗಣಿಸಲಾಗ್ತಿತ್ತು. ಪುರಾತತ್ವಜ್ಞರಿಗೆ ದೇವಾಲಯದ ಅವಶೇಷಗಳ ಜೊತೆಗೆ 2 ಪ್ರಾಚೀನ ರೋಮನ್ ಅಮೃತ ಶಿಲೆಗಳು ಪತ್ತೆಯಾಗಿವೆ. ಯುಫ್ರಟಿಸ್ ನದಿಯಿಂದ ಕೆಂಪು ಸಮುದ್ರದವರೆಗೆ ವಿಸ್ತರಿಸಿದ್ದ ನಬಾಟಿಯನ್ ಸಾಮ್ರಾಜ್ಯವು ರೋಮನ್ ಸಾಮ್ರಾಜ್ಯದ ಮಿತ್ರ ರಾಷ್ಟ್ರವಾಗಿತ್ತು ಎಂದು ಇತಿಹಾಸ ಹೇಳುತ್ತೆ. ಆ ಸಮಯದಲ್ಲಿ ನಬಾಟಿಯನ್ ಸಾಮ್ರಾಜ್ಯದ ರಾಜಧಾನಿ ಅಂದರೆ ಅದು ಪೆಟ್ರಾ. ಈ ಪೆಟ್ರಾ ಅರೇಬಿಯನ್ ಪರ್ಯಾಯ ದ್ವೀಪದ ಮರುಭೂಮಿ ಪ್ರದೇಶವಾಗಿತ್ತು. ಪೊಜುಯೋಲಿ ಬಂದರಿನವರೆಗೆ ವಿಸ್ತರಿಸಿದ್ದ ನಬಾಟಿಯನ್ ಸಾಮ್ರಾಜ್ಯವು ಆ ಸಮಯದಲ್ಲಿ ರೋಮನ್ ಮೆಡಿಟರೇನಿಯನ್ನಲ್ಲಿ ಅತಿದೊಡ್ಡ ವಾಣಿಜ್ಯ ಬಂದರು ಕೂಡ ಆಗಿತ್ತು. ಕೆಲವು ವರದಿಗಳ ಪ್ರಕಾರ ಕ್ರಿಸ್ತಪೂರ್ವ 6ನೇ ಶತಮಾನದ ಮಧ್ಯಭಾಗದಲ್ಲಿ ಪೊಜುಯೋಲಿಯನ್ನ ಗ್ರೀಕ್ ವಸಾಹತುವಾಗಿ ಡಿಕೇರ್ಚಿಯಾ ಎಂಬ ಹೆಸರಿನಿಂದ ಕರೆಯಲಾಗಿತ್ತು. ಮೊದಲ ಸ್ಯಾಮ್ನೆಟ್ ಯುದ್ಧದ ನಂತರ ಕ್ಯಾಂಪನಿಯಾವನ್ನು ರೋಮ್ ವಶಪಡಿಸಿಕೊಂಡ ನಂತರ ಡಿಕೇರ್ಚಿಯಾವನ್ನ ರೋಮನ್ ಗಣರಾಜ್ಯಕ್ಕೆ ಸೇರಿಸಲಾಯಿತು. ಅದು ನಂತರ ಪೊಜುಯೋಲಿಯ ವಸಾಹತುವನ್ನು ಸ್ಥಾಪಿಸಿತ್ತು. ವರದಿಗಳ ಪ್ರಕಾರ 18ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾಚೀನ ಪೊಜುಯೋಲಿಯ ಒಂದು ಭಾಗದಲ್ಲಿ ನಬಾಟಿಯನ್ ದೇವತೆ ತುಷಾರನಿಗೆ ಸಂಬಂಧಿಸಿದ ಆವಿಷ್ಕಾರವನ್ನು ಮಾಡಲಾಯಿತು. ಇದು ಆ ಸ್ಥಳದಲ್ಲಿ ನಬಾಟಿಯನ್ ಸಾಮ್ರಾಜ್ಯದ ಆವಿಷ್ಕಾರಕ್ಕೆ ಕಾರಣ ಆಗತ್ತೆ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ನಬಾಟಿಯನ್ ಸಮುದಾಯವು ಈ ದೇವರನ್ನ ಪೂಜಿಸುವ ಏಕೈಕ ಸಮುದಾಯವಾಗಿತ್ತು. ಇದೀಗ ನೀರಿನಾಳದಲ್ಲಿ ಪುರಾತನ ದೇವಾಲಯ ಪತ್ತೆಯಾಗಿರೋದು ನಿಜಕ್ಕೂ ಮಹತ್ವವಾದ ಬೆಳವಣಿಗೆ ಎಂದು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಇನ್ನು ಮುಂದುವರೆದು ಅಲ್ಲಿನ ಸಾಕ್ಷ್ಯ ಹಾಗೂ ದಾಖಲೆಗಳಿಗಾಗಿ ಮತ್ತಷ್ಟು ಶೋಧ ಕಾರ್ಯ ಮುಂದುವರೆದಿದೆಯಂತೆ. ಅಲ್ಲದೆ ಇಟಾಲಿಯ ಪ್ರಾಚೀನ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಬಹುದೆಂಬ ವಿಶ್ವಾಸ ಇಟಾಲಿಯ ಪುರಾತತ್ವ ತಜ್ಞರಲ್ಲಿದೆ. ಈ ಬಗ್ಗೆ ಇಟಾಲಿಯನ್ ಸಂಸ್ಕೃತಿ ಸಚಿವರು ಕೂಡ ಟ್ವೀಟ್ ಮಾಡಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರಾಚೀನ ಪೊಜುಯೋಲಿಯಲ್ಲಿ ಮತ್ತೊಂದು ನಿಧಿ ಪತ್ತೆಯಾಗಿದೆ. ಇದು ಈ ಸ್ಥಳದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ವಾಣಿಜ್ಯದ ಮಹತ್ವವನ್ನು ಪ್ರತಿಬಿಂಬಿಸುತ್ತೆ ಎಂದು ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ಸಂಶೋಧನೆ ವೇಳೆ ರೋಮನ್ ಕಲ್ಲಿನ ಬಲಿಪೀಠಗಳು ಕೂಡ ಕಂಡುಬಂದಿವೆ. ಈಗಾಗಲೇ ಇವುಗಳಲ್ಲಿ ಒಂದು ಬಲಿಪೀಠ ಪತ್ತೆಯಾಗಿದ್ದು ಅದನ್ನ ಪ್ರಾಚೀನ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಈ ಬಲಿಪೀಠದ ಸಂಶೋಧನೆಗಳು ಆರಂಭವಾಗಿದ್ದೇ 2021ರಲ್ಲಿ. ಅಲ್ಲದೆ ನೇಪಲ್ಸ್ ಬಳಿಯ ಕರಾವಳಿಯಲ್ಲಿ ಪ್ರಾಚೀನ ಬಲಿಪೀಠಗಳು, ಅಮೃತಶಿಲೆಯ ಚಪ್ಪಡಿಗಳನ್ನು ಪುರಾತತ್ವಜ್ಞರು ಪತ್ತೆ ಹಚ್ಚಿದ್ರು. ಈ ಆವಿಷ್ಕಾರ ಅರೇಬಿಯನ್ ಪರ್ಯಾಯ ದ್ವೀಪದ ಪ್ರಾಚೀನ ಸಾಮ್ರಾಜ್ಯವಾಗಿದ್ದಂತಹ ನಬಾಟಿಯಾದಿಂದ ವಲಸೆ ಬಂದವರು ನಿರ್ಮಿಸಿದರೆಂದು ಅಭಿಪ್ರಾಯವೂ ಇದೆ.
ಸುಮಾರು 3,000 ವರ್ಷಗಳಷ್ಟು ಪುರಾತನವಾದ ಅವಶೇಷಗಳಿವು ಎಂಬುದು ತಜ್ಞರ ಒಮ್ಮತ. ಅದರ ಕಲ್ಲಿನಲ್ಲಿ ಕೆತ್ತಿದ ಖಜಾನೆ ಎಂಬುದು ಇಂಡಿಯಾನಾ ಜೋನ್ಸ್ ಮತ್ತು ಲಾಸ್ಟ್ ಕ್ರೂಸೇಡ್ ಎಂಬ ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿದೆ. 2023ರಲ್ಲಿ ಆಂಟಿಕ್ವಿಟಿ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ವಿಸ್ತಾರವಾಗಿದ್ದಂತಹ ಈ ದೇವಾಲಯವನ್ನು ಕಾಲಾನಂತರದಲ್ಲಿ ಕಾಂಕ್ರೀಟ್ ಮತ್ತು ಮಡಿಕೆಗಳ ಚೂರುಗಳ ಮಿಶ್ರಣದಿಂದ ಹೂಳಲಾಗಿದೆಯಂತೆ. ಅದಕ್ಕೆ ನಿಖರವಾದ ಕಾರಣ ಏನಿದ್ದಿರಬಹುದೆಂದು ಇತಿಹಾಸದಲ್ಲಿ ದಾಖಲೆಗಳಿಲ್ಲದಿದ್ದರೂ ಇತಿಹಾಸ ತಜ್ಞರ ಪ್ರಕಾರ ಬಹುಶಃ ವಿದೇಶಿ ವ್ಯಾಪಾರಸ್ಥರು ಈ ಪ್ರದೇಶವನ್ನು ತೊರೆದ ಕಾರಣಕ್ಕಾಗಿ ಈ ರೀತಿಯಾಗಿ ಮುಚ್ಚಿದ್ದಿರಬಹುದೆಂದು ಅಭಿಪ್ರಾಯಪಡ್ತಾರೆ. ಈ ಬಗ್ಗೆ ನೇಪಲ್ಸ್ ಎಜುಕೇಷನ್ ಸೊಸೈಟಿ, ಸದರ್ನ್ ಗ್ರಾಜ್ಯುಯೇಟ್ ಸ್ಕೂಲ್ ಮತ್ತು ಸ್ಕೂಲಾ ಸುಪೀರಿಯೋರ್ ಮೆರಿಡಿಯೋನೆಲ್ನ ಸಮುದ್ರ ಪುರಾತತ್ವ ಶಾಸ್ತ್ರಜ್ಞೆ ಹಾಗೂ ಲೇಖಕಿಯಾದಂತಹ ಮೈಕೆಲ್ ಸ್ಟೆಫನೈಲ್ ಈ ಬಗ್ಗೆ ತಮ್ಮ ಕುತೂಹಲವನ್ನು ವ್ಯಕ್ತಪಡಿಸುತ್ತಾರೆ. ಅದೇನೆಂದರೆ, ನನಗೆ ಇದು ಅತ್ಯಂತ ಅನಿರೀಕ್ಷಿತ ಆವಿಷ್ಕಾರಗಳಲ್ಲಿ ಒಂದಾಗಿದೆ ಎಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಶತಶತಮಾನಗಳಿಂದ ಜ್ವಾಲಾಮುಖಿ ಚಟುವಟಿಕೆಗಳು ಪೊಜುಯೋಲಿಯಲ್ಲಿ ಕರಾವಳಿಯನ್ನು ಗಮನಾರ್ಹವಾಗಿ ಬದಲಾಯಿಸಿವೆ. ಪ್ರಾಚೀನ ಬಂದರು ಪ್ರದೇಶಕ್ಕೆ ಸಂಬಂಧಿಸಿದ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಪ್ರದೇಶ ರೋಮನ್ ಯುಗದ ಗೋದಾಮುಗಳು ಮತ್ತು ಇತರ ಕಟ್ಟಡಗಳನ್ನು ನೀರಿನಾಳದಲ್ಲಿ ಸಂರಕ್ಷಿಸಿಟ್ಟಿವೆ ಮತ್ತು ಇತರೆ ಕಟ್ಟಡಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ಸುಮಾರು 18ನೇ ಶತಮಾನಕ್ಕೂ ಹಿಂದೆಯೇ ಈ ದೇವಾಲಯ ಜಲಾವೃತವಾಗಿತ್ತು. ಮಾತ್ರವಲ್ಲ, ಈ ಭಾಗದಲ್ಲಿ ದೇವಾಲಯವೊಂದು ಜಲಾವೃತವಾಗಿದೆ ಎಂದು ತಿಳಿದಿತ್ತಾದರೂ ನಿಖರವಾದ ಸ್ಥಳ ಖಾತ್ರಿಯಾಗಿರಲಿಲ್ಲ. 2023ರಲ್ಲಿ ಈ ಪ್ರದೇಶದ ಸಮುದ್ರದ ತಳವನ್ನು ನಕ್ಷೆ ಮಾಡುವಾಗ ಸಂಶೋಧಕರು ರೋಮನ್ ಶೈಲಿಯ ಗೋಡೆಗಳನ್ನು ಹೊಂದಿರುವ 2 ಮುಳುಗಿದ ಕೊಠಡಿಗಳನ್ನು ಕಂಡುಹಿಡಿದಿದ್ರು. ಸುಮಾರು 50 ಮೀಟರ್ ಅಳತೆಯ ಗೋಡೆಗಳಿಂದ 2 ದೊಡ್ಡ ಕೊಠಡಿಗಳು ನಿರ್ಮಾಣವಾಗಿದ್ದವು. ಬಿಳಿ ಅಮೃತಶಿಲೆಯ 2 ಬಲಿಪೀಠಗಳು ಒಂದು ಕೋಣೆಯ ಗೋಡೆಗೆ ಹೊರಗಿದ್ದರೆ 2 ಬಲಿಪೀಠಗಳು ಹಲವಾರು ಆಯತಾಕಾರದ ಆಕಾರವನ್ನು ಒಳಗೊಂಡಿದ್ವು. ಅವುಗಳು ಬಹುಶಃ ಒಂದು ಕಾಲದಲ್ಲಿ ಪವಿತ್ರ ಕಲ್ಲುಗಳಾಗಿದ್ದಿರಬಹುದೆಂದು ತಜ್ಞರು ಅಭಿಪ್ರಾಯ ಪಡ್ತಾರೆ. ಪ್ರತಿಯೊಂದು ಕೋಣೆಯಲ್ಲೂ ನಬಾಟಿಯನ್ ನಾಗರಿಕತೆಯ ಮೂಲ ದೇವರಾದಂತಹ ದುಶಾರನಿಗೆ ಸಮರ್ಪಿತವಾದ ಲ್ಯಾಟಿನ್ ಶಾಸನವೊಂದು ಪತ್ತೆಯಾಗಿತ್ತು. ಅದರಲ್ಲಿ ದುಸಾರಿ ಸ್ಯಾಕ್ರಮ್ ಎಂದು ಅಮೃತಶಿಲೆಯ ಚಪ್ಪಡಿಯ ಮೇಲೆ ಕೆತ್ತಿಸಲಾಗಿದೆ. ಅಷ್ಟಕ್ಕೂ ಈ ನಬಾಟಿಯನ್ ನಾಗರಿಕತೆಯ ಬಗ್ಗೆ ಇತಿಹಾಸ ಏನ್ ಹೇಳುತ್ತೆ ಅನ್ನೋದನ್ನು ಗಮನಿಸಿದ್ರೆ, ನಬಾಟಿಯನ್ ಸಾಮ್ರಾಜ್ಯವು ಉತ್ತರ ಅರೇಬಿಯಾದ ಪೂರ್ವ ಮೆಡಿಟರೇನಿಯನ್ ವರೆಗೆ ವಿಸ್ತರಿಸಿದ್ದ ಸಾಮ್ರಾಜ್ಯವಾಗಿತ್ತು. ಕ್ರಿಸ್ತಪೂರ್ವ 4ರಿಂದ 2ನೇ ಶತಮಾನಗಳ ಅವಧಿಯಲ್ಲಿ ನಬಾಟಿಯನ್ನರು ಧೂಪ ದ್ರವ್ಯ, ಚಿನ್ನ, ದಂತ ಮತ್ತು ಸುಗಂಧ ದ್ರವ್ಯಗಳಂತಹ ಐಷಾರಾಮಿ ವಸ್ತುಗಳ ಮಾರಾಟದ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿದ್ದರು. ಹೀಗಾಗಿ ಕ್ರಿಸ್ತಶಕ 1ರ ಶತಮಾನದ ಅಂತ್ಯದ ವೇಳೆಗೆ ಅಪಾರ ಸಂಪತ್ತನ್ನು ಸಂಗ್ರಹಿಸುತ್ತಾರೆ. ನಬಾಟಿಯನ್ ರಾಜಧಾನಿ ಪೆಟ್ರಾದಲ್ಲಿ ದಿ ಟ್ರೆಜರಿ ಎಂದು ಕರೆಯಲ್ಪಡುವ ಸಮಾಧಿಯನ್ನು ಆ ಸಮಯದಲ್ಲೇ ನಿರ್ಮಿಸಲಾಯಿತು ಎಂದು ಇತಿಹಾಸಕಾರರು ಹೇಳ್ತಾರೆ. ನಬಾಟಿಯನ್ನರು ಪುಜುಯೋಲಿಯಲ್ಲಿ ವ್ಯಾಪಾರಿಗಳ ಸಮುದಾಯದವರಾಗಿದ್ದವರು ಎಂಬುದು ಓಹಿಯೋದ ಮಿಯಾಮಿ ವಿಶ್ವವಿದ್ಯಾಲಯದ ರೋಮನ್ ಇತಿಹಾಸಕಾರ ಸ್ಟೀವನ್ ಟಕ್ ಅವರ ಅಭಿಪ್ರಾಯ. ಪುಜುಯೋಲಿ ಆ ಸಮಯದಲ್ಲಿ 2ನೇ ಅತಿದೊಡ್ಡ ನಗರವಾಗಿತ್ತು. ಮಾತ್ರವಲ್ಲ, ರೋಮನ್ ಇಟಲಿಯ ಪ್ರಮುಖ ಬಂದರಾಗಿತ್ತು ಎಂದು ಅಭಿಪ್ರಾಯವನ್ನು ಪಡ್ತಾರೆ. ಬ್ರಕ್ಸೆಲ್ಸ್ ವಿಶ್ವವಿದ್ಯಾಲಯದ ಪುರಾತತ್ವ ಶಾಸ್ತ್ರಜ್ಞ ಲಾರೆಂಟ್ ತೋಲ್ಬೆಕ್ ಅವರ ಪ್ರಕಾರ ಪುಜುಯೋಲಿಯಲ್ಲಿ ನಬಾಟಿಯನ್ನರ ಕುಲದೇವತೆಯಾದ ದುಶಾರ ಅಥವಾ ದುಸಾರೆಸ್ಗಾಗಿ ದೇವಾಲಯವನ್ನು ನಿರ್ಮಿಸಿದ್ದು ಆಶ್ಚರ್ಯವೇನಲ್ಲ ಎಂದು ಅಭಿಪ್ರಾಯವನ್ನು ಪಡ್ತಾರೆ. ಅಲ್ಲದೆ ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕ್ರಿಸ್ತಶಕ 98ರಿಂದ 117ರವರೆಗೂ ಆಳಿದಂತಹ ರೋಮನ್ ಚಕ್ರವರ್ತಿ ಟ್ರಾಜನ್ ಅಡಿಯಲ್ಲಿ ಅರೇಬಿಯನ್ ಪ್ರಾಂತ್ಯವನ್ನು ರಚಿಸುವವರೆಗೂ ನಬಾಟಿಯನ್ನರು ಹತ್ತಿರದ ಪೂರ್ವದಲ್ಲಿ ರೋಮನ್ ಆಡಳಿತದಿಂದ ಪ್ರಯೋಜನವನ್ನು ಪಡೆದರು ಎಂದು ತೋಲ್ಬೇಕ್ ಅಭಿಪ್ರಾಯ ಪಡ್ತಾರೆ. ಕ್ರಿಸ್ತಶಕ 106ರಲ್ಲಿ ನಬಾಟಿಯಾವನ್ನ ರೋಮನ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ನಂತರ ಅರೇಬಿಯಾದಲ್ಲಿ ಒಳನಾಡಿನ ಬಂದರು ವ್ಯಾಪಾರದ ಮೇಲಿನ ಸಂಸ್ಕೃತಿಯ ನಿಯಂತ್ರಣ ಕುಸಿದ ಪರಿಣಾಮ ಪೊಜುಯೋಲಿಯಲ್ಲಿನ ದೇವಾಲಯದ ಅವನತಿಯಾಗಿದ್ದಿರಬಹುದು ಎನ್ನುತ್ತಾರೆ ಇತಿಹಾಸಕಾರರು. ಆದರೆ 2ನೇ ಶತಮಾನದಲ್ಲಿ ಅಳಿವಿನಂಚಿನಲ್ಲಿದ್ದ ದೇವಾಲಯದ ಸಂಕೀರ್ಣಕ್ಕೆ ಕಾಂಕ್ರೀಟ್ ಮತ್ತು ಮಡಿಕೆಗಳ ಚೂರುಗಳಿಂದ ಮಿಶ್ರಣ ಮಾಡಿ ಉದ್ದೇಶಪೂರ್ವಕವಾಗಿ ದೇವಾಲಯವನ್ನು ಹೂಳಲಾಗಿದೆ ಎಂದು ಸಂಶೋಧಕರ ತಂಡ ಅಭಿಪ್ರಾಯಪಟ್ಟಿದೆ. ಬಹುಶಃ ಕ್ರಿಸ್ತಶಕ 106ರಲ್ಲಿ ಟ್ರಾಜನ್ ಅರೇಬಿಯಾವನ್ನ ವಶಪಡಿಸಿಕೊಂಡ ನಂತರ ನಬಾಟಿಯನ್ನರಿಗೆ ಮುಕ್ತವಾಗಿ ವ್ಯಾಪಾರ ಮಾಡಲು ಸಾಧ್ಯವಾಗಲಿಲ್ಲವಾದ್ದರಿಂದ ಈ ಬಂದರನ್ನು ತ್ಯಜಿಸಿರಬಹುದು ಎಂಬುದು ಇತಿಹಾಸಕಾರರ ಒಮ್ಮತ. ನಬಾಟಿಯನ್ನರು ಅಭಿವೃದ್ಧಿ ಹೊಂದಿದ ಸಂಸ್ಕೃತಿಯನ್ನು ಹೊಂದಿದ್ರು.
ಪ್ರತಿಭಾವಂತ ಜನರು ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಅವರು ಅರೇಬಿಯಾ ಮತ್ತು ದಕ್ಷಿಣ ಲೆವೆಂಟ್ನ ಮರುಭೂಮಿ ಪ್ರದೇಶಗಳಲ್ಲಿ ಹಲವಾರು ಶತಮಾನಗಳ ಮೊದಲು ವಾಸಿಸುತ್ತಿದ್ದರಂತೆ. ನಂತರ ರೋಮನ್ ಪ್ರಭಾವದಿಂದಾಗಿ ಬದಲಾವಣೆಗಳಾದವು. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಾಗ ದುಶಾರ ದೇವತೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ಎಂದು ಇತಿಹಾಸ ಹೇಳುತ್ತೆ. ಅಂತೂ ಇಂದಿಗೂ ಮನುಷ್ಯನಾದವನಿಗೆ ತಿಳಿದಿರುವುದು ಸಾಸಿವೆಯಷ್ಟೇ ವಿನಃ ಭೂಮಿಯ ಮರ್ಮವನ್ನ ಬಲ್ಲವರ್ಯಾರು ಅಲ್ವಾ. ಎಲ್ಲವೂ ಪಂಚಭೂತಗಳ ಕೈವಶವಾಗಿರುವಾಗ ಸಾಕ್ಷಿ ಏನಿದೆ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.